ಅದರ ಉದ್ದೇಶ ಪರಮಾತ್ಮನನ್ನು ನೆನಪು ಮಾಡಿಕೊಳ್ಳುವುದೇ ಇರುತ್ತದೆ. ಈ ನೆನಪಿನಿಂದ ಮನುಷ್ಯನು ಕೆಡಕಾದುದನ್ನು ತ್ಯಜಿಸಿ ಯಾವುದು ಉತ್ಕೃಷ್ಟವೋ ಅದನ್ನು ಸ್ವೀಕರಿಸಲು ಮನಸ್ಸು ಸಿದ್ಧವಾಗುತ್ತದೆ. ಆದ್ದರಿಂದ ಪೂಜೆಯು ಚಿತ್ತಶುದ್ಧತೆಗೆ ಕಾರಣವಾಗಿರುತ್ತದೆ. ಅದು ಕಲುಷಿತವಾದ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಲಿಂಗಾಯತರು ಪರಮಾತ್ಮನಿಗೆ ಆಕೃತಿಯೂ ಇರುವುದಿಲ್ಲ. ಅವನು ಸರ್ವವ್ಯಾಪಿಯು ಜಗತ್ತಿನಲ್ಲಿಯ ಚರಾಚರ ವಸ್ತುಗಳಲ್ಲಿದ್ದು ಅವುಗಳ ಪ್ರೇರಕನೂ ಆಗಿರುತ್ತಾನೆಂದು ಭಾವಿಸುತ್ತಾರೆ. ಅಷ್ಟೇ ಅಲ್ಲ, ಆತನ ಅಸ್ತಿತ್ವವು ತಮ್ಮಲ್ಲಿಯೇ ಇದೆ ಎಂದು ಭಾವಿಸಿ ಪರಮಾತ್ಮರ ಕುರುಹಾದ ಇಷ್ಟಲಿಂಗವನ್ನು ಧರಿಸುತ್ತಾರೆ. ಅವ್ಯಕ್ತ ಭಾವದಿಂದ ಇದ್ದ ಪರಮಾತ್ಮನನ್ನು ತನ್ನಲ್ಲಿ ವ್ಯಕ್ತಗೊಳಿಸುವುದೇ ಮನುಷ್ಯನ ಕರ್ತವ್ಯವಾಗಿದೆ. ಈ ಉದ್ದೇಶಕ್ಕೆ ಸಹಾಯಕವಾಗಿರುವ ಕರ್ಮಗಳನ್ನು ಮಾಡುವುದೇ ಲಿಂಗ ಪೂಜೆಯ ತತ್ವವು. ಪರಮಾತ್ಮನು ಮನುಷ್ಯನ ಶರೀರದಲ್ಲಿ ಯಾವ ರೀತಿ ಅವ್ಯಕ್ತವಾಗಿ ನೆಲೆಸಿದ್ದಾನೆ ಅನ್ನುವುದನ್ನು ಜೀರ್ಣದಾಸಿಮಯ ಶರಣರು ಈ ಕೆಳಗಿನ ವಚನದ ಮುಖಾಂತರ ವಿವರಿಸಿದ್ದಾರೆ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗಾತ್ಮನ ಕಾಣದಂತೆ ಇರಿಸಿದೆ, ನೀ ಬೆರೆಸುವ ಭೇದಕ್ಕೆ ಬೆರಗಾದನೈ ರಾಮನಾಥ. ಇದು ಶರೀರದೊಳಗ ಪರಮಾತ್ಮ ಯಾವ ರೀತಿ ಒಳಗದಂದ್ರ ಆತ್ಮ ಸ್ವರೂಪದೊಳಗೆ ಅಂತ ಹೇಳ್ತಾರೆ. ಶರೀರದೊಳಗೆ ಆತ್ಮನ ಕಾಣದಂತೆ ಇರಿಸಿದೆ. ನಮ್ಮೊಳಗ ಆತ್ಮ ಐತಿ, ಕಣ್ಣಿಗೆ ಕಾಣುವಂಗಿಲ್ಲ. ಇದೇ ಪರಮಾತ್ಮ ಇದೆ ಅಂತ ಹೇಳ್ತಾರೆ, ಚಮತ್ಕಾರ. ಅದೇ ಪರಮಾತ್ಮ ಆತ್ಮ ಅಂದ್ರೆ ಪರಮಾತ್ಮ ಅಂತ ಹೇಳಿದಾರೆ ಅವರು. ಲಿಂಗಾಯತರಲ್ಲಿ ಲಿಂಗ ಪೂಜೆಯ ಉದ್ದೇಶ ತನ್ನನ್ನು ತಾನು ತಿಳಿದುಕೊಳ್ಳುವುದೇ ಆಗಿರುತ್ತದೆ. ದೇವರಿಗೆ ಯೋಗ್ಯವಾದ ಗುಣಗಳನ್ನು ತನ್ನಲ್ಲಿ ಅಳವಡಿಸಿಕೊಳ್ಳುವುದರಿಂದ ಮಾತ್ರ ಇದು ಸಾಧ್ಯ ಎಂದು ನಂಬಿರುತ್ತಾರೆ. ಅವ್ಯಕ್ತ ಭಾವದಿಂದ ಇದ್ದ ತನ್ನಲ್ಲಿ ಇದ್ದ ಪರಮಾತ್ಮನನ್ನು ವ್ಯಕ್ತಗೊಳಿಸುವ ಉದ್ದೇಶದಿಂದ ಮಾಡುವ ಕರ್ಮಗಳೇ ಲಿಂಗ ಪೂಜೆ ಎಂದು ಭಾವಿಸುತ್ತಾರೆ. ಇದನ್ನು ಗುರು ಶಿಷ್ಯನಿಗೆ ಲಿಂಗ ದೀಕ್ಷೆ ಕೊಡುವ ಕಾಲಕ್ಕೆ ತಿಳಿಸುತ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೆ 3 ಶರೀರಗಳು ಇರುತ್ತವೆ. ಅವು ಯಾವೆಂದ್ರೆ ಸ್ಥೂಲ, ಸೂಕ್ಷ್ಮ, ಕಾರಣ. ಶರೀರದಿಂದ ಈ 3 ಕಾರಣ ಈ 3 ಶರೀರದ ವ್ಯಾಪಾರಗಳು ಸರಿಯಾಗಿ ನಡೆದರೆ ಮಾತ್ರ ಅವನಿಂದ ಕಾರ್ಯಗಳು ನೆರವೇರುತ್ತವೆ. ಈ 3 ಶರೀರಗಳು ಒಂದಕ್ಕೊಂದು ಪರಾವಲಂಬಿಗಳು. ಒಂದು ಶರೀರದ ಕಾರ್ಯವು ಕೆಟ್ಟರೆ ಮತ್ತೊಂದು ಸರಿಯಾಗಿ ವ್ಯವಹರಿಸಲು ಆಗಲಾರದು. ಶರೀರದ ಬಾಹ್ಯ ಕ್ರಿಯೆಗಳು ಸ್ಥೂಲ ಶರೀರದಿಂದ ಆಗುತ್ತವೆ. ಜ್ಞಾನೇಂದ್ರಿಯ ಹಾಗೂ ಕರ್ಮೇಂದ್ರಿಯಗಳಿಂದ ವ್ಯವಹರಿಸುವ ಶರೀರವು ಸೂಕ್ಷ್ಮ ಶರೀರವು. ಈ ಸೂಕ್ಷ್ಮ ಶರೀರದಿಂದ ಸಹಾಯವಿಲ್ಲದೆ ಸ್ಥೂಲ ಶರೀರವು ವ್ಯವಹರಿಸಲಾಗದು. ಈ 2 ಶರೀರಗಳಿಗೆ ಚೈತನ್ಯ ಕೊಡುವಂತಹ 3ನೇದೊಂದು ಶರೀರವಿದ್ದು ಅದಕ್ಕೆ ಕಾರಣ ಶರೀರ ಎಂಬ ಹೆಸರಿದೆ. ಈ 3 ಶರೀರಗಳ ಸಹಾಯದಿಂದ ಮನುಷ್ಯನ ಕಾರ್ಯಗಳು ಜಗತ್ತಿನಲ್ಲಿ ಸಾಗುತ್ತವೆ. ಆದ್ದರಿಂದ ಈ 3 ಶರೀರಗಳಲ್ಲಿ ಲಿಂಗವನ್ನು ಚೈತನ್ಯಗೊಳಿಸದ ಹೊರತು ಪರಮಾತ್ಮನನ್ನು ಅರಿಯಲಾಗದು. ಸ್ಥೂಲ ಶರೀರದಲ್ಲಿ ಪ್ರಜ್ವಲಿಸತಕ್ಕ ಲಿಂಗಕ್ಕೆ ಇಷ್ಟಲಿಂಗವೆಂತಲೂ, ಸೂಕ್ಷ್ಮ ಶರೀರದಲ್ಲಿ ಪ್ರಜ್ವಲಿಸತಕ್ಕ ಲಿಂಗಕ್ಕೆ ಪ್ರಾಣಲಿಂಗವೆಂತಲೂ, ಕಾರಣ ಶರೀರದಲ್ಲಿ ಪ್ರಜ್ವಲಿಸತಕ್ಕ ಲಿಂಗಕ್ಕೆ ಪ್ರಾಣಲಿಂಗವೆಂತಲೂ ಶರಣರು ಕೊಟ್ಟಿದ್ದಾರೆ. ಅಂದರೆ ಇಷ್ಟಲಿಂಗವು ಬಾಹ್ಯ ಕ್ರಿಯೆಗಳಿಗೆ ಸಂಬಂಧಿಸಿದ್ದು, ಪ್ರಾಣಲಿಂಗವು ಮನಸ್ಸಿಗೆ ಸಂಬಂಧಪಟ್ಟದ್ದು, ಭಾವಲಿಂಗವು ಇವೆಲ್ಲವುಗಳಿಗೂ ಕಾರಣವಾದ ಕಾರಣ ಶರೀರಕ್ಕೆ ಸಂಬಂಧಪಟ್ಟದ್ದು ಇರುತ್ತದೆ. ಈ 3 ಶರೀರಗಳ ವ್ಯಾಪಾರಗಳು ಲಿಂಗ ಚೈತನ್ಯವುಳ್ಳವಾಗಿ ಮಾಡುವುದೇ ಲಿಂಗ ಪೂಜೆಯ ಮುಖ್ಯ ತತ್ವ ಇರುತ್ತದೆ. ಈ ರೀತಿ ಲಿಂಗ ಪೂಜೆಯ ನಿಜವಾದ ಅರ್ಥವನ್ನು ಅರಿಯದೆ ಮಾಡಿದ್ದಾದ್ರೆ ಅದರಿಂದ ಏನೂ ಪ್ರಯೋಜನವಿಲ್ಲವೆಂಬುದನ್ನು ಎಲ್ಲ ಶರಣರು ಪ್ರತಿಪಾದಿಸಿದ್ದಾರೆ. ಅಂದ್ರೆ ಲಿಂಗ ಅಂದ್ರೆ ಏನ್ ಮಲೆಗೆ ನಾವು ತಿಳ್ಕೊಬೇಕಾಗಿತ್ತು ಅಂತ ತಿಳ್ಕೊಡ್ಲೆ ಹಂಗ ಲಿಂಗ ಪೂಜೆ ಮಾಡ್ಕೊಂಡು ಉಪಯೋಗ ಇಲ್ಲ, ಒಳಗ್ ಬಂಗ ಸುಮ್ಮನೆ ಕಟ್ಕೊಂಡ್ರು ಉಪಯೋಗ ಇಲ್ಲ. ಲಿಂಗ ಅಂದ್ರೆ ಏನಂತ ತಿಳ್ಕೊಬೇಕಾಗಿತ್ತು ಮಲ್ಯದ. ಈ ಲಿಂಗಕ್ಕೆ ಗುಣಗಳಿರ್ತಾವ, ಆ ಗುಣಗಳು ನಮ್ಮಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅದು ಲಿಂಗ ಆಗ್ತೈತಿ ಅನ್ನುವಂತ ಈ ಪರಿಕಲ್ಪನೆ ಇದರಲ್ಲಿ ಅಡಗಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಹಲೋ ಹಲೋ ಮಾತಾಡ್ರಿ, ಎಲ್ಲ ಮಾತಾಡ್ರಿ ನೀವು. ಅಲ್ಲ ಅಂದ್ರೆ ಮತ್ ನಾ ಕೇಳತ್ತಲ್ಲ ಹಿಂಗ ಬರೋದು ಸೊಲಗೆ. ಇಲ್ಲ ಕೇಳಿಸ್ತೈತಿ, ಹೇಳ್ರಿ ಕೇಳಿಸ್ತೈತಿ, ನೀವು ಮಾತಾಡ್ರಿ. ಅಲ್ಲ ನಾವು ಪ್ರತಿಯೊಂದು ಶರೀರದೊಳಗ ಲಿಂಗ ಐತಿ ಅಂತ ಹೇಳಿದ್ವಿ. ಆದ್ರ ಲಿಂಗದ ಸ್ವರೂಪ ಹೆಂಗೈತಿ ಆ ಶರೀರದೊಳಗ, ಹೆಂಗ ಲಿಂಗ ಅಂತಂದ್ರೆ ಏನು ಅಂದ್ರೆ ಆ ಕನ್ಸೆಪ್ಟ್ ಬರ್ಬೇಕಲ್ಲ ನಮ್ಗ. ಆಚರಣೆಗಳ ಲಿಂಗ ಆಕ್ಚುಲಿ. ಆಚರಣೆ. ಓಕೆ. ಆಚರಣೆ ಅಂದ್ರೆ ಲಿಂಗ.
ನಾವು ಆಚರಣೆ ಬಿಟ್ಟ ಲಿಂಗ ಬರೀ ಪೂಜೆ ಮಾಡ್ತೀನಿ 24 ಹರ ಸಂಬಳ ಕುತ್ಕೊಂಡು ಪೂಜೆ ಮಾಡ್ತೀನಿ ಗುದ್ದಿಗಡೆ ಬರ್ತೀನಿ ಕರ್ಪಾರ ಬರ್ತಾನೆ ಏನು ಉಪಯೋಗ ಇಲ್ಲ. ಹಾ ಹಾ ಅರಿವು ಆಚರಣೆ. ಈ ಅರಿವನ್ನ ನಾವು ಅಂದ್ರೆ ನಾವು ಆಚರಣೆ ತಂದಾಗ ಮಾತ್ರ ಲಿಂಗ ಪೂಜೆ ಆಗ್ತದೆ. ಈ ಭೌತಿಕ ಜಗತ್ತಿನೊಳಗ ಲಿಂಗ ಅನ್ನುವಂತ ತತ್ವಕ್ಕೆ ಏನಾದರೂ ಒಂದು ಸರಿಸಮಾನವಾದ ಅರ್ಥ ಐತೇನೆ? ನಮ್ಮ ಕ್ರಿಯೆಗಳ ಆಚರಣೆ ಲಿಂಗ ರೀ. ಹ್ಮ್ 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 ನಾವು ಓಕೆ. ಆಚರಣೆ ಇಲ್ಲ ಬರೀ ಕೊಳ್ಳ ಕಟ್ಕೊಂಡೇವ್ ಅಂದ್ರೆ ದೇರ್ ಇಸ್ ನೋ ವ್ಯಾಲ್ಯೂ. ಅದು ಕಲ್ಲ. ಅಲ್ಲ ಈಗ ನಾವು ಅವ್ರು ಹೇಳಿದ ಪ್ರಕಾರ ಫಗವಲ್ಕಟ್ಟಿ ಅವ್ರು ಹೇಳಿದ ಪ್ರಕಾರ ಉಪಾಸನೆ ಮತ್ತು ಆಚರಣೆ ಪ್ರತಿಯೊಂದು ಧರ್ಮದೊಳಗೂ ಉಪಾಸನೆ ಮಾಡಿದರೆ ಅದು ನಮ್ದು ಮಾಡಿದಂಗ ಆಕೈತಿ ಅಂತ ಅವ್ರು ಹೇಳ್ತಾರ. ಉಪಾಸನೆ ಆದ್ರ ಮಹತ್ವ ಕೊಟ್ಟಾರ ಯಾಕಂದ್ರೆ ಆದ್ರೆ ಅನ್ಯ ಧರ್ಮದಲ್ಲಿ ಬಾಹ್ಯ ಕ್ರಿಯೆಗಳಿಗೆ ಹೆಚ್ಚಿಗೆ ಮಹತ್ವ ಕೊಟ್ಟಿಲ್ಲ. ಅವ್ರು ಬರೇ ಪೂಜೆ ಮಾಡೋಕೆ ಮಹತ್ವ ಕೊಟ್ಟಾರ. ಅಂದ್ರೆ ನಮ್ಮ ಉಪಾಸನೆ ಅಂದ್ರೆ ನಾವು ಒಳ್ಳೆಯ ಆಚರಣೆಗಳನ್ನ ನಡೆಸುವಂತ ಹೋಗುದೇ ಅದೇ ಉಪಾಸನೆ. ನಮ್ಮಲ್ಲಿ ಅದ್ ನೆನಪು ಮಾಡಕ ಪ್ರತಿ ದಿವಸ ನಾವು ಪೂಜೆ ಮಾಡ್ಕೋದು. ಅದ್ರ ಉದ್ದೇಶ ನೆನಪು ಮಾಡ್ಕೊಳ್ಳೋದು. ಮತ್ತೆ ನಾವು ಅಷ್ಟವಿಧಾರ್ಚನೆ ಷೋಡಶೋಪಚಾರ ಇವನ್ನೆಲ್ಲ ಹೆಂಗ್ ಮಾಡ್ತೇವ್ರಿ ಸರ್? ಅದಕ್ಕೆ ಲಿಂಕ್ ಅದು ದೃಷ್ಟಿ ನಮ್ದು ಶಾಂತ ಆಗ್ಲಿ, ಒಳ್ಳೆ ನಮ್ಮ ಮನಸ್ಸಿಗೆ ಪ್ರಫುಲ್ಲ ಆಗ್ಲಿ ಅಂತ ಮಾಡೋದು. ಅಷ್ಟೇ. ಅವು ಒಂದು ಪೂರಕವಾದ ವಿಧಾನಗಳು ಅಷ್ಟೇನು? ಮನಸ್ಸು ಕಾನ್ಸಂಟ್ರೇಷನ್ ಹೋಗಿ ಬರ್ಬೇಕಾಗ್ತದೆ. ಅದನ್ನ ಮೊದಲು ಇದನ್ನೆಲ್ಲ ಅದನ್ನ ನಾವು ಕೇಂದ್ರೀಕೃತಗೊಳಿಸೋ ಸಂಬಂಧ ಈ ಮೊದಲೆಲ್ಲ ಇವನ್ ಮಾಡ್ಬೇಕು. ಶರೀರ ಶುದ್ಧಿ, ಬಾಹ್ಯ ಕ್ರಿಯೆಗಳು, ಮನಸ್ಸನ್ನ ಏಕಾಗ್ರತೆ ತರಬೇಕಾಗೈತಿ. ಮನಸ್ಸನ್ನ ಏಕಾಗ್ರತೆ ತಂದಾಗ ದೃಷ್ಟಿ ಯೋಗ ಶುರು ಆಗ್ತದ್ರಿ. ಸೊ ಈಗ ನಮ್ಮ ಪ್ರೊಸೆಸ್ ಹೆಂಗಾತಂದ್ರೆ ಈ ಷೋಡಶೋಪಚಾರಗಳನ್ನ ಮಾಡಿ ಮನಸ್ಸನ್ನು ಕೇಂದ್ರೀಕೃತ ಮಾಡಿಕೊಂಡು ನಮ್ಮ ಆಚಾರಗಳನ್ನು ಒಳ್ಳೆಯ ಮಾಡೋದೇ ಒಂದು ಉಪಾಸನೆ. ಆ ಲಿಂಗ ತತ್ವ ಅಂತ ಹಿಂಗ ಈ ತರದಿಂದ ಹೇಳ್ಕೊಂತ ಹೋಗ್ಬೇಕು ನಾವು. ಸ್ಟಾರ್ಟಿಂಗ್ ಸ್ಟೇಜ್ ಭಕ್ತ ಸ್ಥಳ ಅಂತೇವಲ್ರಿ. ಭಕ್ತ ಸ್ಥಳದೊಳಗೆ ಏನಾಗ್ತದಂದ್ರ ಮೊದ್ಲೇಕ ಉಪಾಸನೆಗಳು ಬರ್ತಾವ. ಹೌದು. ಸ್ಟಾರ್ಟ್ ಆಗ್ತದೆ ಮೊದ್ಲೇಕ. ಸ್ಟಾರ್ಟ್ ಆಗೋದು ಅಲ್ಲಿಂದ ಚಾಲು ಆಗ್ತದೆ. ಓಕೆ. ನಾವು ಪ್ರಾರಂಭಿಕ ಹಂತದೊಳಗ ಜನರಿಗೆ ಸಾಮಾನ್ಯವಾದಂತ ಭಕ್ತರಿಗೆ ಲಿಂಗ ಅಂತ ದೇವ್ರ ಕಾನ್ಸೆಪ್ಟ್ ಕೊಡ್ಬೇಕತ್ ಮೊದ್ಲೇಕ. ನಾವು 2ನೇ ಹಂತ ಬಂದಂತ ಲಿಂಗ ಅಂದ್ರೆ ಕನ್ನಡಿಯಿಂದ ಹೇಳಿದಂದ್ರ ಕನ್ನಡಿ ನೋಡ್ತೇವೆ ಬಿಡ ಅಷ್ಟ ಅಂತ ಲಿಂಗ ಅಂದ್ರೆ ಕನ್ನಡಿ ನಮ್ಮ ಪ್ರತಿ ಸ್ವರೂಪ ಅಂತ ಹೇಳ್ತೇವೆ. ಅದ್ 2ನೇ ಸ್ಟೇಜ್ ಆಗ್ತೈತಿ. 1ನೇ ಸ್ಟೇಜ್ನಾಗ ಅದು ದೇವರ ಪರಮಾತ್ಮ, ಅದು ಪರಮಾತ್ಮ ಸ್ವರೂಪ ನಮ್ಮ ಮೇಲಿನ ಕೊಡ್ತಾನ ಅನ್ನೋ ಪರಿಕಲ್ಪನೆ ಮೊದ್ಲೇಕ್ ಬರ್ಬೇಕು. ಪ್ರಿಲಿಮಿನರಿ ಲಿಂಗ ಬೇರೆ, ನಾವು ಬೇರೆ, ಭಕ್ತರು ಬೇರೆ ಎರಡಿರ್ತೇವೆ. ಒಂದಾಗೋದ ಸ್ಟೆಪ್ ಬೈ ಸ್ಟೆಪ್ ಹೋದಾಗ ಎರಡು ಒಂದಾಗ್ತದೆ. ಈಗ ನಾವು ಪ್ರತಿಯೊಂದು ಈಗ ಸ್ಥೂಲ ಅಂಗದೊಳಗ ಪ್ರತಿಯೊಂದು ಅಂಗದೊಳಗ ನಾವು ಆಚಾರ ಲಿಂಗ, ಗುರುಲಿಂಗ, ಜಂಗಮಲಿಂಗ ಅಂತ ಹೇಳಿ ಒಂದೊಂದು ನಾವು ಅಂದ್ರೆ ಹೆಸರು ಕೊಟ್ಕೊಂತ ಹೋಗೇವಿ. ಕಣ್ಣಿಗೆ, ಕಿವಿಗೆ, ಮೂಗ್ಗೆ ಇವಕ್ಕೆಲ್ಲ ಶರೀರದ ಅಂಗಗಳಿಗೆ ನಾವು ಕೊಟ್ಕೊಂತ ಹೋಗೇವಿ. ಸೊ ಈ ಹೇಳ್ರಿ. ನಡೆ ನುಡಿ ಎರಡು ಒಂದಾಗ್ಬೇಕದ್ರಿ. ಹೌದೌದು. ಲಿಂಗ ಆಗ್ತೈತಿ. ಅವ ನುಡಿಗಳ ಲಿಂಗ ಆಗ್ತಾವ, ನಡೆಗಳ ಲಿಂಗ ಆಗ್ತಾವ, ನೋಟ ಲಿಂಗ ಆಗ್ತೈತಿ, ಕೇಳುವಂತ ಭಾವ ಲಿಂಗ ಆಗ್ತೈತಿ. ಆ ಭಾವನೆ ಬಂದಾಗ ಹಾಕ್ರೆ ನಮ್ಮದೇ ಅದು ಕ್ರಿಯೇಟ್ ಹಾಕೊಂತ ಹೋಗ್ಬೇಕು ನಾವು ಆ ಭಾವನೆ. ನನಗೆ ನನಗ್ ತಿಳಿದ ಮಟ್ಟಿಗೆ ಪ್ರತಿಯೊಂದು ಅಂಗದೊಳಗ ಶುದ್ಧತೆಯಿಂದ ತರಬೇಕು ನಾವು. ಅಂದ್ರೆ ಈಗ ಕಣ್ಣು ಒಳ್ಳೆಯದನ್ನೇ ನೋಡೋದು, ಕಿವಿ ಒಳ್ಳೆಯದನ್ನೇ ಕೇಳೋದು, ಬಾಯಿ ಒಳ್ಳೆಯದನ್ನೇ ನುಡಿಯೋದು. ಯಾವ್ದನ್ನ ದೇವ್ರು ಒಪ್ತಾನಲ್ಲ, ಅದು ನಾವು ಮಾಡ್ಬೇಕು ಅಷ್ಟೇ. ಅದು ಪೂಜೆ ಆದಂಗ ಅವತ್ ನಿಜವಾಗಿ ಪೂಜೆ ಅದೇ. ಎಕ್ಸಾಕ್ಟ್ಲಿ. ಬಹಳ ಇದು ಪ್ರತಿಯೊಂದು ಅಂಗವನ್ನು ನಾವು ಶುದ್ಧೀಕರಣ ಮಾಡ್ಕೊಂಡು ಒಂದು ಉಪಾಸನೆ ಮಾಡಿ ಆ ಲಿಂಗ ತತ್ವವನ್ನು ಅರ್ಥಕೊಂಡು, ಅಂದ್ರೆ ನಮ್ ಧರ್ಮ ಜಾಸ್ತಿ ಇದು ಆಕ್ಚುಲಿ ಉಳ್ಕಾದ ಷೋಡಶೋಪಚಾರಕ್ಕೆ ಜಾಸ್ತಿ ಮಹತ್ವ ಕೊಟ್ಟಿಲ್ಲ. ನಮ್ಮ ಆಚರಣೆಗಳಿಗೆ ಒಂದು ಯೋಗ ಅಂತ ಹೇಳಿ ತಿಳ್ಕೊಬೇಕಂತ. 100ಕ್ಕೆ 100 ಚಕ್ಷು, ನೇತ್ರ, ಜಿವ್ಯ, ಪ್ರಾಣ, ವಾಕ್, ಪಾಣಿ, ಪಾಯು ಎಲ್ಲ ಅಂದ್ರ ನೋಡ್ತಕ್ಕಂತ ನೋಟ, ಮಾಡ್ತಕ್ಕಂತ ಕ್ರಿಯೆಗಳು, ಮುಟ್ತಕ್ಕಂತ ವಸ್ತುಗಳು ಎಲ್ಲಾನು ನಾವು ಲಿಂಗಮಯ ಆಗಿ ಮಾಡಬೇಕು. ಲಿಂಗಮಯ ಆ ಲಿಂಗ ತತ್ವವನ್ನು ತರಬೇಕು ನಾವು ಪ್ರತಿಯೊಂದ್ರೊಳಗೆ. ಲಿಂಗ ಅಂದ್ರೆ ಆಚರಣೆ ಅದು ಒಂದು ಶಕ್ತಿ ಅಷ್ಟೇ. ಈಗ ನಾವು ಯಾರಿಗೆ ಬಂದ ಶರಣರು ಅಂತೇವ. ಯಾರಿಗೆ ಶರಣ ಅನ್ನೋದು ಈ ಲಿಂಗ ತತ್ವನ ಚೈತನ್ಯ ಏನಿದಲ್ಲ, ಒಳಗಿರ್ತಕ್ಕಂಥ ಸೂಕ್ತವಾದಂತ ಚೈತನ್ಯಕ್ಕೆ ನಾವು ಶರಣರಿರ್ತೇವೆ. ಅದಕ್ಕೆ ನಾವು ಕೂಡ ಆ ರೀತಿ ನಡ್ಕೋಬೇಕು ಜೀವನದಾಗ. ನಡವಳಿಕೆನ ಒಂದು ಇಂಪಾರ್ಟೆಂಟ್ ನಮ್ದು. ಜ್ಞಾನ, ಅರಿವು ಏನೈತಲ್ರಿ, ಅರಿವೇ ಗುರು ಅಂತ ಹೇಳ್ರಿ. ಆ ಅರಿವನ್ನ ಪಡ್ಕೊಂಡ
ನಾವು ಆಚರಣೆಯಲ್ಲಿ ತರಬೇಕಾದ ಇವನ್ನ ಕರೆಕ್ಟ್ ಪಡ್ಕೊಳಕ್ ಪ್ರಯತ್ನ ಮಾಡೋದ್ ಬಿಡ್ಲಿಕ್ಕೆ ಆನಂತರ ಆಚರಣೆ ಬಹಳ ಮಹತ್ವ. ಇದು ಆಚರಣೆ ಪ್ರಧಾನವಾದ ಧರ್ಮ. ಲಿಂಗಾಯತ ಧರ್ಮ ಅಂದ್ರೆ ಎಕ್ಸಾಕ್ಟ್ಲಿ ಆಚರಣೆಗೆ ನಾವು ಮಹತ್ವ ಕೊಡೋದು, ಆಚರಣೆಗೆ ಮಹತ್ವ ಕೊಡೋದು, ಬೇರೆ ಕಡೆ ಏನು ಹಂಗ ಮನೆ. ಹೌದು, ಈಗ ನನ್ನ ಕೈಯಾಗ ಮೈಕ್ ಸಿಕ್ಕತ್ತಂತ ನಾ ಮಾತಾಡೆ ಇದ್ರಿಗೆ ಬಂದ್ಕೊಂಡ್ರೆ ಅವಾಗ ಹೆಂಗ್ ಮಾಡ್ಬೇಕು, ಅವ್ನ ಕಾಲ್ ಹೆಂಗ್ ಜಗಬೇಕು, ಅವ್ನ ನನಗಿಂತ ಮುಂದೆ ಯಾಕೆ ಹೋಗ್ತಾನು, ನನಗಿಂತ ಸಾವುಕಾರ ಏನು ಅಂತಂದ್ರ ಮುಗಿದಲ್ಲೇ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಲ್ಲಿ ಒಂದು ದ್ವೇಷ ಭಾವನೆ, ದ್ವೇಷ ಬರ್ತತಿ, ಪ್ರತಿಷ್ಠೆ ಬರ್ತತಿ, ಇವೆಲ್ಲ ಬರ್ತಾವು. ಅದನ್ನೆಲ್ಲ ಲಿಂಗ ಗುಣಗಳಲ್ಲವು. ಅದಕ್ಕೆ ನಾವು ಲಿಂಗ ಗುಣಗಳು ಅಂತ ಹೇಳಿ ಏನೋ ಕರಿತೀವಿ, ಲಿಂಗ ಗುಣಗಳಲ್ಲವು. ಅಲ್ಲ. ಕರೆಕ್ಟ್ ಕರೆಕ್ಟ್. ತುಂಬಾ ಇವು ಸರಿಯಾಗಿ ಅರ್ಥ ಆಯ್ತು ಸರ್ ಶರಣ್ರೆ. ಒಳ್ಳೆ ಇಲ್ಲ ಇದು ಕರೆಕ್ಟ್. ನಮಗ ಸ್ವಲ್ಪ ನಾವು ಲಿಂಗ ಅಂದ್ರೆ ಏನು, ಅದ್ರದ ನಮ್ಮ ಆಚರಣೆ ಸ್ವರೂಪಗಳು ಹೆಂಗ್ ಬರ್ತಾವು ಅನ್ನೋದು ಈಗ ಅರ್ಥ ಆಯ್ತು ಸ್ವಲ್ಪ. ಈಗ ನನಗ್ ಓದ್ತಾ ಇದ್ವಿ ಹಾಗೆ ಈ ಪ್ರತಿಯೊಂದು ಅಂಗದೊಳಗೆ ಪ್ರತಿಯೊಂದು ಭಾಗಗಳನ್ನ ನಾವು ಲಿಂಗವಾಗಿ ಯಾಕೆ ಮಾಡ್ತೇವಿ ಅಂತ ನನ್ನ ಪ್ರಶ್ನೆ ಇತ್ತು. ಇಲ್ಲಿ ಬಂದ್ ಕುಂತಾಗ ಕೊಟ್ಟರೆ 7ನೇ ಸಂಪುಟ ತಂದಿದ್ನ ಹಿಂಬಾಲೆ. ಲಿಂಗದ ಬಗ್ಗೆ ಏನ್ ಬರ್ತಾರ ಅಂತ ಹುಡುಕೊಂತ ಹೋದ್ ನಂತರ ಸಿಕ್ತಾರ ಒಂದ್ 4 ಪಾಯಿಂಟ್ಸ್ ಬರ್ದಿಟ್ಕೊಂಡಿದ್ದ ನಂಗೆ. ಅದಕ್ಕೆ ಓದಿದೆ ನಿಮ್ಗೆ. ಇಟ್ಸ್ ರಿಯಲಿ ರಿಲೆವೆಂಟ್. ಚಲೋ ಆಯ್ತು, ಕರೆಕ್ಟ್ ಆಯ್ತು. ಅಡ್ಡಿಲ್ಲ ಎಲ್ಲ ಹಿಂಗೆ ನಿಮ್ಮ ಇಲ್ರಿ ನೀವು 20,000 ವಚನ ಎಲ್ಲಾ ತೆಗೆದುಷ್ಟೈತ ಇದೇ ಲಿಂಗ ತತ್ವದ ಮೇಲೆ. ಲಿಂಗ 50 ಆಚರಣೆಗಳದಾವ್ರಿ. 50 ಆಚಾರಗಳದಾವ್. ಆಚಾರಗಳು ಆ ಆಚಾರಗಳನ್ನ ತಿಳ್ಕೊಂಡ್ರ ಅಂದ್ಬಿಟ್ಟು ಬೇರೆ ಯಾವ್ದು ವಚನ ಬೇರೆ ಕಡೆ ಹೋಗುದಿಲ್ರಿ. ಎಕ್ಸಾಕ್ಟ್ಲಿ ಹಿಂಗ ಬರ್ತಾವ ಇವು. ನಾವು ಇಲ್ಲ ಈ 54 ಆಚರಣೆಗಳನ್ನ ನಾವು ಜೀವನದೊಳಗೆ ತಗೊಂಡ್ಬಂದ್ಬಿಟ್ರೆ ನಿಜ ಶರಣರಾಗ್ತೇವೆ ಅಂತ ನಾವು. ಅದ್ಭುತ. ನೀವು ಹೆಂಗ್ ನಡೆದ ಟೂರ್? ಸರಿ ನಡೆದೈತಿ ಅಲ್ಲ ಎಲ್ಲ? ಏನ್ ಮನ್ಯಾಗ ಕುಂಡ್ರದಾಗಿದ್ರಿ ಖಾಲಿ. ಅಡ್ಡಿಲ್ಲ, ಚಲೋ ಬಾಳ ತುಂಬಾ ರಿಲೆವೆಂಟ್. ವಾಕಿಂಗ್ ಹೋಗಿದ್ದೆ, ಬಂದು ಬಸ್ಸೊಂದು ಫೋನ್ ಬಂತು. ವಾಕಿಂಗ್ ಹೋಗಿ ಬಂದೆ, 8 ಗಂಟೆ ಆಗಿತ್ತು ಇಲ್ಲಿ. ಹೌದು. ಉಳ್ಕಾದವ್ರು ಯಾರು ಮಾತಾಡ್ತಿರ್ಲಲ್ಲ? ಉಳ್ಕಾದವ್ರು ಯಾರು? ಪ್ರಶ್ನೆ ಕೇಳ್ರಿ, ಯಾರ್ಯಾರು ಉಳ್ಕಾದವ್ರು ಏನೇನ? ತಿಗಡಿ ಸರ್ ಮಾತಾಡ್ತಾರ. ತಿಗಡಿ ಸರ್ ಹೇಳ್ರಿ. ಅಲ್ಲಲ್ಲ, ನಾನು ಮಾತಾಡೋದಕ್ಕಿಂತ ಶಿವಣ್ಣವ್ರು ಹೇಳಿದ ಹಾಗೆ ಪ್ರಶ್ನೆಗಳನ್ನು ಕೇಳ್ಬೋದು ಮಾತಾಡೋದಕ್ಕಿಂತ. ಈಗ ಏನ್ ಹೇಳ್ಬೇಕೆಲ್ಲ ಹೇಳಿ ಆಗಿದೆ, ಅವರು ಹೇಳಿದ್ದಾರೆ. ದಯವಿಟ್ಟು ಇನ್ನೂ ಏನಾದರೂ ಸಂದೇಹಗಳಿದ್ರೆ ಬಹಳ ನಿರ್ಭಯವಾಗಿ ಕೇಳ್ರಿ. ಇದೇನ್ ಸಣ್ಣ ಪ್ರಶ್ನೆ ಅಂತ ಅನ್ನಕೂಡುದು ಯಾರು ಕೂಡ. ಒಂದು ಪ್ರಶ್ನೆ 10 ಜನರಿಗೆ ಲಾಭ ಆಗತ್ತೆ. ಇಲ್ಲ, ನಾವ್ ಅದನ್ನ ಫೋಕಸ್ ಮಾಡ್ತೇವೆ ತೋರಿ, ಎಲ್ಲಾ ಆಚರಣೆಗಳನ್ನ ಫೋಕಸ್ ಮಾಡೋದು. ಇವತ್ತು ಬೆಳಿಗ್ಗೆ ನಿನ್ ರಾತ್ರಿ ಬಸವಂತ ಫೋನ್ ಮಾಡಿದ್ದೆ. ತಾವೆಲ್ಲ ಈ ವಚನೋತ್ಸವ ನಡ್ಸಕ್ ಏನಿಲ್ಲ ಹೋಗ್ತಾರೆ ಎಲ್ಲಾ ಕಡೆ ಮನೆ ಮನೆಗೆ. ಮುಂದಿನ ಸರ ನಮ್ ಏನ್ ಸೆನ್ಸಸ್ ಚಾಲು ಆಗತ್ತಲ್ಲ, ಜನಗಣತಿ ಯಾವಾಗ ಪ್ರತಿಯೊಂದು ಮೊದಲು ಹೇಳ್ರಿ ಅಂತ ತಲೆಗ್ ಬಂತ. ಅದಕ್ಕೆ ನೀನ್ ಹೇಳಿದೆ ನಾನು. ಕರೆಕ್ಟ್ ಕರೆಕ್ಟ್. ಅದನ್ನೊಂದು ಹೇಳ್ಬೇಕು, ಎಲ್ಲಾರು ಕೇಳ್ಬೇಕು ಸರ್. ಪ್ರತಿ ದಿವಸ ಹೋದಾರಲ್ಲ ಒಟ್ಟು ಎಲ್ಲಾ ಕಡೆ ಹೇಳ್ಬೇಕ್ರಿ, ಎಲ್ಲ ಮನ್ಯಾಗ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ದಯವಿಟ್ಟು ಪ್ರಸಾರ ಚಾಲು ಆಗ್ಬಿಡ್ರಿ ಈಗಿಂದ. ಅಡ್ಡಿ ಶರಣ್ ಸರ್. ಆಗ್ಲೇ ನಮ್ಮ ಎಲ್ಲ ಸರ್ ಮಾತಾಡ್ರು ಮ್ಯೂಟ್ ಆಗ್ಬಿಡುತ್ತೆ ಅಂತ ಹೋಗ್ತದ. ಎಲ್ಲರೂ ಶರಣರಪ್ಪ, ಎಲ್ಲರೂ ಹೇಳ್ತಾನ. ನಾನು ಅಂತಿಲ್ಲ ಕ್ಷಮಾ ಕೇಳ್ತಾ ಮಂತಿಲ್ಲ ಎಲ್ಲರ ಅಂದ್ರೆ ನಾ ಈ ಸರಿ ಶ್ರಾವಣದಾಗ ಉಳಿಲಿಲ್ಲ, ಅನಿವಾರ್ಯ ಇತ್ತಾಗ ಬಂದೇನು. ಅದಕ್ಕೆ ಅಲ್ಲ ಅಲ್ಲಿ ಇದ್ರು ಇದನ್ನ ಮಾಡಾಕತ್ತಿರಲ್ಲ. ಅಲ್ಲ ನೀವು ಇದನ್ನ ಬಂದ್ರಲ್ಲ ಮುಂಜಾನೆ ಅಂತ ಅರ್ಧ ತಾಸು ಕುಡುದೈತಲ್ಲ ಈ ಶ್ರಾವಣ ಮುಂಜಾನೆ. ಅಲ್ಲ, ಇದು ಒಂದು ಆಚರಣೆಯ ಒಂದು ಭಾಗನೇ ಇದು ಅಲ್ರೇ. ಇದು ಶ್ರಾವಣನ 2 ಹೊತ್ತು ಡಬಲ್ ಧಮಾಕ, ಮುಂಜಾನೆ ಸಂಜಿಕೆ 2 ಹೊತ್ತಿಗೆ ಡಬಲ್ ಧಮಾಕ. ಇರ್ಬೇಕಂತಿತ್ತು, ಅದೇನೋ ಆಗಿ ನಾವು ಅನಿವಾರ್ಯ ಇಲ್ಲಿ ಬಂದ್ಬಿಟ್ಟೆ. ಹಿಂಗಾಗಿ ಅಲ್ಲ, ನೀಗೂ ಅದಿರಲ್ಲ. ಈಗ ನಿಮ್ ಸಂಬಂಧ ಮಾಡ್ದಂಗ ಆಗೈತಿ. ನಿಮ್ ಅಪೇಕ್ಷೆ ತಕ್ಕಂಗ ಮುಂಜಾನೆ 8:30 ರಿಂದ 9 ಆತಲ್ಲ. ಅಲ್ಲಿದ್ದಾಗ ಮಾಡಕ್ ಆಗಿರಲ್ಲ. ಅಲ್ಲ, ನೀವ್ ಇಚ್ಛಾ ಪಟ್ಟಿರಿ ಮತ್ತ ಇದು ಆಗತ್ತೆ. ಇನ್ನಷ್ಟು ನಮ್ಮ ಬಸವಂತಪ್ಪವ್ರ ಹಲೋ ಬಸವಂತಪ್ಪ ಅದಾರ? ಎಲ್ಲಾ ಸಂಚಾಲಕರಿಗೆ ಒಂದ್ 50-100 ಮಂದಿ ಸಂಚಾಲಕರಿಗೆ ಜಾಯಿನ್ ಆಗಕ್ ಹೇಳ್ರಿಪ್ಪ ಇದಕ್ಕ ಪ್ಲೀಸ್. ಹೌದು, ಈಗ ಇವತ್ ಸಂಜೆ ಮುಂದೆ ಅದನ್ನ ಫೋನ್ ಮಾಡ್ತೇನೆ.
ಎಷ್ಟೊತ್ತಿದ್ರು ಎಲ್ಲರಿಗೂ ಜಾಯ್ನ್ ಆಗ್ ಇದು ಬರೇ ಶ್ರಾವಣಕ್ ಸೀಮಿತ ಆಗೋಂಗಿಲ್ಲ ಇದು ಶ್ರಾವಣ ಮುಗಿದ ಮ್ಯಾಲೂ ಇದನ್ನ ಕಂಟಿನ್ಯೂ ಇಡೋನ್ ದಿವಸ ಸಾಯಂಕಾಲ ಏನ್ರಿ ಹೌದೌದು ಬಹಳ ಅದ್ಭುತವಾದ ಕಾರ್ಯಕ್ರಮ ಆಕತಿ. ಇದನ್ನ ಸ್ವಲ್ಪ ಎಲ್ಲಾರಿ ಸಂಚಾಲಕರಿಗೆ ಬರಾಕ್ ಹೇಳ್ರಿಪ್ಪ. ಏನ್